ಎಲ್ಲ ಮಾಧ್ಯಮ ಮಿತ್ರರಿಗೂ ನಮಸ್ಕಾರ. ಹಾಗೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೇನೆ. ಹಾಗೂ ನನಗೆ ಯಾರು ಕಂಟಿನ್ಯೂ ಆಗಿ ಸಪೋರ್ಟ್ ಮಾಡ್ತಾ ಇದ್ದೀರಾ ಎಲ್ಲರಿಗೂ ಧನ್ಯವಾದ ತಿಳಿಸ್ತೇನೆ. ನಾನು ತುಂಬ ದಿನದಿಂದ ವೀಡಿಯೋ ಮಾಡಲಿಲ್ಲ, ಸಾರಿ ಅಂತ ನಿಮ್ಮ ಹತ್ರ ಕೇಳ್ಕೊಳ್ತಾ ಇದ್ದೇನೆ. ಯಾರೆಲ್ಲ ನನ್ನ ವೀಡಿಯೋಗೆ ವೆಯ್ಟ್ ಮಾಡ್ತಾ ಇದ್ದೀರಾ ಅವರಿಗೆಲ್ಲ ಸಾರಿ ಅಂತ ಹೇಳ್ತೇನೆ. ಹಾಗೂ ನನ್ನ ಮಲ್ಲಿಗೆ ಗಿಡವನ್ನು ಮಳೆಗಾಲದಲ್ಲಿ ಯಾವ ರೀತಿ ಕಾಪಾಡ್ಕೊಳ್ತೇನೆ ಅಂತ ನಾನು ನಿಮಗೆ ತೋರಿಸ್ತೇನೆ. ಲಾಸ್ಟ್ ಇಯರ್ ಹೇಗೆ ಮಾಡಿದೆ, ಈ ವರ್ಷ ಹೇಗೆ ಮಾಡ್ತೇನೆ ಅಂತ. ಇದು ನನ್ನ ಗುಲಾಬಿ ಗಿಡಕ್ಕೆ ನಾನು ಈ ಥರ ಟರ್ಪಲ್ ಹಾಕೋದು. ಇದು ಹೋದ ವರ್ಷ ಕೂಡ ಹಾಕಿದ್ದೆ ನಾನು ಈ ಥರ. ಈ ವರ್ಷ ಕೂಡ ಅದನ್ನೇ ಹಾಕ್ತೇನೆ, ಕಂಟಿನ್ಯೂ ಆಗಿ ಹಾಕ್ತೇನೆ ನೋಡಿ. ಅದೇ ಟರ್ಪಲನ್ನು ಹಾಕ್ತಿದ್ದೇನೆ, ಬೇರೆ ಯಾವುದು ಹಾಕ್ತಾಯಿಲ್ಲ. ಇದನ್ನು ನಾನು ಹೋದ ವರ್ಷದ್ದು ಮಡಚಿಟ್ಕೊಂಡಿದ್ದೆ. ಹಾಗೆಯೇ ಮಳೆಗಾಲ ಹೋಗಿದ ನಂತರ ಎಲ್ಲ ಬಿಡಿಸಿಬಿಟ್ಟು ಕೊಡಗಿ ಕ್ಲೀನಾಗಿ ಇಟ್ಕೊಂಡಿದ್ದೆ, ಒಣಗಿಸಿಟ್ಕೊಂಡಿದ್ದೆ. ಅದನ್ನೇ ಹಾಕ್ತಾಯಿದ್ದೇನೆ ನೋಡಿ. ಈ ಥರ ನಾನು ಪುಷ್ ಮಾಡಿ ಕಟ್ಕೊಳ್ತೇನೆ. ಯಾಕಂತ ಹೇಳಿದರೆ ಬಿಟ್ಕೊಂಡ್ರೆ ಅದು ತುಂಬ ನೀರು ಒಳಗಡೆ ಹೋಗುತ್ತೆ. ಹಾಗಾಗಿ ಮಲ್ಲಿಗೆ ಗಿಡವನ್ನು ಕೂಡ ಈ ಥರ ಮಾಡ್ಬೋದು. ನೀವು ಈ ಥರ ಪುಷ್ ಮಾಡಿ ಕಟ್ಕೊಳ್ಬೋದು. ಕಟ್ಟಿದ ನಂತರ ಈ ಥರ ನೀವು ಟರ್ಪಲನ್ನು ಕಟ್ಕೊಳ್ಬೋದು. ಟರ್ಪಲ್ ಅಥವಾ ಬ್ಯಾನರ್. ಇದು ಬ್ಯಾನರ್, ವೈಟ್ ಇರೋದು ಬ್ಯಾನರು, ಕಪ್ಪಿರೋದು ಟರ್ಪಲ್. ಆಯಿತಾ. ಇದು ಟರ್ಪಲ್ ನಮ್ಮ ಮನೆಯಲ್ಲೇ ಯೂಸ್ ಮಾಡಿರೋದು. ಬ್ಯಾನರು ಕೂಡ ನಾವೆಲ್ಲ ಹಣಕ್ಕೆ ತಂದಿರೋದು 2-3 ವರ್ಷದ ಹಿಂದೆ, 3-4 ವರ್ಷದ ಹಿಂದೆ. ಅದನ್ನೇ ನಾನು ಈಗ 2-3 ವರ್ಷ ಯೂಸ್ ಮಾಡಿದೆ. ನನ್ನ ಎಲ್ಲ ಗುಲಾಬಿ ಗಿಡಕ್ಕೂ ಇದೇ ಥರ ನಾನು ಹಾಕಿದೆ ನೋಡಿ. ಹೀಗೆ ಹಾಕಿದ್ದೆ. ಮಲ್ಲಿಗೆ ಗಿಡಕ್ಕೂ ಕೂಡ ಹಾಕ್ಬೋದು. ನಾವೀಗ ಡಸ್ಟ್ಬಿನ್ನಿಗೆ ಹಾಕ್ತೇವಲ್ಲ, ಆ ಕವರ್ ಹಾಕಿದರೆ ಇದಕ್ಕೆ ಚಿಕ್ಕದಾಗ್ತದೆ. ಹಾಗಾಗಿ ನಾನು ಇದನ್ನು ಯೂಸ್ ಮಾಡಿದೆ. ಲಾಸ್ಟ್ ಇಯರ್ ನಾನು ತರಿಸಿದ್ದೆ ಡಸ್ಟ್ಬಿನ್ನಿಗೆ ಹಾಕೋ ಕವರನ್ನು. ಅದು ತುಂಬ ಚಿಕ್ಕದಾಯಿತು ನನಗೆ. ಅದಕ್ಕೋಸ್ಕರ ನಾನು ಈ ಸರಿ ತರಿಸ್ಲಿಲ್ಲ, ಸುಮ್ಮನೆ ವೇಸ್ಟ್ ಆಗುತ್ತಂತ. ನೀವು ಗ್ರೋ ಬ್ಯಾಗಲ್ಲೆಲ್ಲ ನೆಟ್ಟರೆ ಇದು ಈಸಿ ಆಗುತ್ತೆ. ಡಸ್ಟ್ಬಿನ್ನಿದು ಕವರಿಂದ ಕವರ್ ಮಾಡಲಿಕ್ಕೆ ನೋಡಿ. ಎಲ್ಲ ಗಿಡಗಳಿಗೂ ನಾನು ಕವರ್ ಮಾಡಿದೆ ಈ ಥರ. ಇದು ಹೀಗೆ ಇರ್ತದೆ, ಇದನ್ನು ನಾನು ತೆಗೆಯೋದಿಲ್ಲ. ಇದೊಂದು ಗಿಡ ಹಾಕಲಿಲ್ಲ, ಯಾಕಂತ ಹೇಳಿದರೆ ಇದರಲ್ಲಿ ಜೀವ ಇಲ್ಲ. ಹಾಗಾಗಿ ಇದನ್ನು ನಾನು ಹೀಗೆ ಇಡ್ತೇನೆ ಮಳೆಗಾಲ ಮುಗಿಯೋ ತನಕ. ಇದನ್ನೇನು ತೆಗಿಬೇಕಂತಿಲ್ಲ. ಆದರೆ ಮಲ್ಲಿಗೆ ಗಿಡ ಮಾತ್ರ ನಾವು 2 ದಿನಕ್ಕೊಮ್ಮೆ ಕ್ಲೀನ್ ಮಾಡಬೇಕಾಗತ್ತೆ, ಎಲೆಗಳೆಲ್ಲ ಉದುರುತ್ತಲ್ಲ. ಹಾಗಾಗಿ ನೋಡಿ, ನನ್ನ ಮಲ್ಲಿಗೆ ಗಿಡ ತುಂಬ ದೊಡ್ಡದಿದೆ. ನಿಮ್ಮದು ಹೇಗಿದೆ ಅಂತ ಗೊತ್ತಿಲ್ಲ. ತುಂಬ ದೊಡ್ಡ ಗಿಡ ಆದರೆ ನಾವೊಂದು ಸ್ವಲ್ಪ ಪುಷ್ ಮಾಡಿ ಕಟ್ಕೊಂಡ್ರೆ ಈ ಥರ ಕವರ್ ಮಾಡಲಿಕ್ಕಾಗ್ತದೆ. ಇಲ್ಲಾಂದರೆ ಕವರ್ ಮಾಡಲಿಕ್ಕಾಗಲ್ಲ. ನೋಡಿ ನಿಮ್ಮ ಗಿಡದಲ್ಲಿ ನೀರು ನಿಲ್ತದೋ ಇಲ್ವೋ ಅಂತ ನೋಡಿ. ನೀರು ತುಂಬ ನಿಲ್ಲದಿದ್ದರೆ ನೀವು ಗಿಡಗಳಿಗೆ ಈ ಥರ ಕಟ್ಟಬೇಕಂತ ಇಲ್ಲ. ನನ್ನ ಗಿಡದಲ್ಲಿ ನೀರು ನಿಲ್ತಾ ಇಲ್ಲ, ನೀರು ಫುಲ್ಲು ಕೆಳಗಡೆ ಜಾರಿ ಹೋಗ್ತಾ ಇದೆ. ನಾನು ರಿಪೋರ್ಟಿಂಗ್ ಮಾಡುವಾಗ ಜಲ್ಲಿ ನಾವೇನು ಹಾಕಿರ್ತೀವಿ, ಕ್ಲೀನಾಗಿ ಹಾಕಿರ್ತೀವಿ, ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಲಾಸ್ಟ್ ಇಯರ್ ಇದು ನಂದು ನೀರು ತುಂಬ ನಿಲ್ತಿತ್ತು. ಈ ವರ್ಷ ಚೂರು ನೀರು ಕೂಡ ನಿಲ್ತಾ ಇಲ್ಲ. ನನ್ನ ಗಿಡ ನೋಡಿದರೆ ನಿಮಗೆ ಗೊತ್ತಾಗುತ್ತೆ ಎಷ್ಟು ಕ್ಲೀನ್ ಇದೆ ಅಂತೇಳಿ. ಆದರೆ ಸ್ವಲ್ಪ ಈ ಥರ ಗಿಡಗಳಿಗೆ ನಾವು ಪ್ಲಾಸ್ಟಿಕ್ ಕಟ್ಟೋದು ಕಷ್ಟ ಆಗ್ತದೆ. ಯಾಕಂದರೆ ಗಿಡ ಚಿಕ್ಕದು, ಪಾಟ್ ದೊಡ್ಡದು. ಹಾಗಾಗಿ ನನ್ನ ಪಾಟಿಗೆ ನಾನು ಡಸ್ಟ್ಬಿನ್ನಿಗೆ ಹಾಕುವ ಕವರನ್ನು ಕಟ್ಟಲಿಕ್ಕೆ ಆಗೋದಿಲ್ಲ. ಅದಕ್ಕೋಸ್ಕರ ನಾನು ಲಾಸ್ಟ್ ಇಯರ್ ತರಿಸಿ ವೇಸ್ಟ್ ಆಯಿತು. ಆ ಥರ ಕವರ್ ಮಾಡಿದ್ದೆ. ಲಾಸ್ಟ್ ಇಯರ್ ತರಿಸಿದ್ದನ್ನು ನಾನು ಕ್ಲೀನಾಗಿ ಓಪನ್ ಮಾಡಿಬಿಟ್ಟು ಕಟ್ಟಿದ್ದೆ ಸಿಂಗಲ್ಲಾಗಿ. ನನಗೆ ಅದು ತುಂಬ ಕಡಿಮೆ ಆಯಿತು. ಹಾಗಾಗಿ ನಾನು ಪಾಲಿ ಹೌಸಲ್ಲೇ ಹಾಕೋಣ ಅಂತ ನಾನು ಪಾಲಿ ಹೌಸ್ ಮಾಡಲಿಕ್ಕೆ ಹೊರಟಿದ್ದೇನೆ. ನೋಡಿ, ನನ್ನ ಗಿಡದಲ್ಲಿ ಎಲೆಗಳೆಲ್ಲ ಉದುರ್ತಾ ಇದೆ, ಮೊಗ್ಗೆ ಉದುರ್ತಾ ಇದೆ. ನನಗೆ ಈಗ ತುಂಬ ಹೂವು ಸಿಗಬೇಕಿತ್ತು. 50% ಹೂವು ಕೀಟ ತಿಂತಾ ಇದೆ ಮತ್ತು ಕೆಳಗಡೆ ಉದುರ್ತಾ ಇದೆ. ನೋಡಿ ಎಷ್ಟು ನೀರು ನಿಂತಿದೆ ಅಂತಲೇ ಗೊತ್ತಾಗಲ್ಲ. ಬೇಸಿಗೆಯಲ್ಲಿದ್ದ ಗಿಡದಾಗೆ ಇದೆ, ಎಷ್ಟು ಕ್ಲೀನ್ ಇದೆ ನೋಡಿ. ನೀರು ಚೂರು ನಿಲ್ತಾ ಇಲ್ಲ, ಎಲ್ಲ ಜಾರಿ ಹೋಗ್ತಾ ಇದೆ. ಕೆಸರಾಗಿಲ್ಲ ನನ್ನ ಮಣ್ಣು ಈ ವರ್ಷದ್ದು. ಹೋದ ವರ್ಷ ತುಂಬ ಕೆಸರಾಗಿತ್ತು. ಗಿಡವು ಕೂಡ ಕ್ಲೀನ್ ಆಗಿದೆ, ಖುಷಿ ಆಗ್ತಿದೆ. ಕೀಟ ಮಾತ್ರ ತುಂಬ ಇದೆ. ಕೀಟಕ್ಕೆ ನಾನು ಮದ್ದು ಹಾಕಬೇಕಂತ ಅಂದ್ಕೊಂಡೆ, ಹಾಕಲಿಕ್ಕಾಗಲಿಲ್ಲ. ನಾಳೆ ಮದ್ದು ಹಾಕಬೇಕು. ಮದ್ದು ಹಾಕಿದರೆ ಸ್ವಲ್ಪ ಕಾಪಾಡ್ಕೊಳ್ಬೋದು. ಗಿಡದಲ್ಲಿ ಸಹ ತುಂಬ ಮೊಗ್ಗೆಗಳು ಬರ್ತಾ ಇದೆ, ಉಳಿಸ್ಕೊಳ್ಬೇಕಂತ ಇದ್ದೇನೆ. ಎಷ್ಟು ಉಳಿತದಂತ ಗೊತ್ತಿಲ್ಲ ನನಗೆ. ತುಂಬ ಮೊಗ್ಗೆ ಬಂದಿದೆ. ಯಾಕಂತ ಹೇಳಿದರೆ ನಾನು ಬೇಸಿಗೆಯಲ್ಲಿ ನಾನು ಗೊಬ್ಬರ ಹಾಕಿರೋದು ಅಷ್ಟಿದೆ. ಅದಕ್ಕೋಸ್ಕರ ತುಂಬ ಎಲೆಗಳಲ್ಲೆಲ್ಲ ಮೊಗ್ಗೆ ಬಂದಿದೆ. ನನಗೆ ಕಟ್ ಮಾಡಲಿಕ್ಕೂ ಕೂಡ ಆಗ್ತಾಯಿಲ್ಲ. ಎಲ್ಲ ಎಷ್ಟು ಮೊಗ್ಗೆ ಇದೆ, ಅದರಲ್ಲಿ 50% ಕೀಟ ತಿಂದಿದೆ. ನೋಡಿ, ನನ್ನ ಪಾಲಿ ಹೌಸ್ ನಾನು ಮಾಡಲಿಕ್ಕೆ ನನಗೆ ಸಾಧಾರಣ ಒಂದು 20,000 ಸ್ಪೆಂಡ್ ಆಯಿತು. ಟರ್ಪಲ್ಲಿಗೆ ಒಂದು 10, ಪೈಪ್ ಮತ್ತು ರಾಡಿಗೆ ಅಂತ 10-11 ತನಕ ಆಯಿತು. ಬಿದಿರು ಅದು ಇದು ಅಂತ ತುಂಬ ಆಯಿತು. ಮತ್ತು ಲೇಬರೆಲ್ಲ ಹಾಕಿದರೆ ಕಷ್ಟ ಆಗ್ತಿತ್ತು. ನಾವೇ ಮಾಡಿರೋದು, ಶಾರ್ಟ್ ಟೈಮಲ್ಲಿ ಮಾಡಿದೆ. ನನಗೆ ವೀಡಿಯೋ ಹಾಕಲಿಕ್ಕಾಗಲಿಲ್ಲ, ಬೇಜಾರು ಮಾಡಬೇಡಿ, ಸಾರಿ.
ನಿಮಗೇನಾದರೂ ಸಹಾಯ ಬೇಕಿದ್ದರೆ ಕಮೆಂಟ್ ಮಾಡಿ, ನಾನು ತಿಳಿಸ್ಕೊಡ್ತೇನೆ. ನಿಮ್ಮ ಮಲ್ಲಿಗೆ ಗಿಡ ನೆಲದಲ್ಲಿದ್ದದ್ದು ಕೂಡ ಟರ್ಪಲ್ ಹಾಕಿ ನೀವು ಕಾಪಾಡ್ಕೊಳ್ಬೋದು. ಬುಡವನ್ನು ಟೈಟ್ ಮಾಡಿಬಿಟ್ಟು ಟರ್ಪಲ್ ಹಾಕ್ಬೋದು. ಈ ಥರನೇ ಹಾಕಬೇಕಂತಿಲ್ಲ, ನೆಲದಲ್ಲಿ ಹಾಕಿದರೆ ಸಹ ಒಳ್ಳೆಯದು ಇರ್ತದೆ ಗಿಡ. ಬಟ್ ನಂದು ಇದೊಂದು ಚಾಲೆಂಜ್, ನಾನು ಈ ಥರ ಮಾಡಬೇಕಂತೇಳಿ. ಇದರಿಂದ ಯಾವುದೇ ಇನ್ಕಮ್ ಬರುತ್ತೆ ಅಂತ ನಾನು ಹೇಳಲ್ಲ, ಯಾಕಂತ ಹೇಳಿದರೆ ನನಗೆ ಅಷ್ಟು ಲಾಭ ಆಗಲಿಲ್ಲ. ಮಳೆಗಾಲದಲ್ಲಿ ನನಗೆ 1 2 3 ಫೋಲ್ಡ್ ಹಾಗೆಲ್ಲ ಸಿಗ್ತಾಯಿತ್ತು ಲಾಸ್ಟ್ ಇಯರೆಲ್ಲ. ಈ ವರ್ಷ ಎಷ್ಟು ಸಿಗ್ತದೆ ನನಗೆ ಗೊತ್ತಿಲ್ಲ, ಎಲ್ಲ ಗಿಡವನ್ನು ಒಳಗೆ ಇಟ್ಟಿದ್ದೇನಲ್ಲ, ಹಾಗಾಗಿ ಸಿಗ್ಬೋದು ಇವತ್ತು ಸ್ವಲ್ಪ, ಈ ವರ್ಷ ಸ್ವಲ್ಪ. ನಾನು ಟರ್ಪಲ್ ಹಾಕಿರೋದು ಮತ್ತು ನಾಳೆ ಯಾವ ರೀತಿ ನಾನು ಮಲ್ಲಿಗೆ ಗಿಡವನ್ನು ಕಟ್ ಮಾಡಿ ನೆಡ್ತೇನೆ ಅದು ವಿಡಿಯೋ ನಾನು ನಿಮಗೆ ಶೇರ್ ಮಾಡ್ತೇನೆ. ಇವತ್ತಿನ ವಿಡಿಯೋದಲ್ಲಿ ಇಷ್ಟೇ ಹೇಳಲಿಕ್ಕಾಗೋದು, ಜಾಸ್ತಿ ಏನು ಹೇಳಲಿಕ್ಕಿಲ್ಲ ನನ್ನ ಹತ್ರ. ಏನಾದ್ರು ಇದ್ದರೆ ನಿಮಗೆ ಕಮೆಂಟ್ ಮಾಡಿ, ಖಂಡಿತವಾಗಿ ನಾನು ನಿಮಗೆ ತಿಳಿಸ್ಕೊಡ್ತೇನೆ. ನನ್ನದಲ್ಲೂ ಸ್ವಲ್ಪ ಕೆಲಸ ಎಲ್ಲ ಮುಗಿಯಿತು, ಇನ್ನು ನಾನು ನಿಮಗೆ ತಿಳಿಸ್ಕೊಡ್ಬೋದು, ಇನ್ನೇನು ಅಷ್ಟು ಬಿಸಿ ಇಲ್ಲ. ಬಟ್ ನೆನಪಾಗೋದಿಲ್ಲ ನನಗೆ, ಯಾಕಂತ ಗೊತ್ತಿಲ್ಲ. ವಿಡಿಯೋ ಮಾಡಿ ಅಪ್ಲೋಡ್ ಮಾಡಲಿಕ್ಕೆ ನನಗೆ ನೆನಪಾಗೋದಿಲ್ಲ, ಯಾಕೆ ಹೀಗೆ ಆಗ್ತಿದೆ ಅಂತ ಗೊತ್ತಿಲ್ಲ. ಆದರೆ ಕಮೆಂಟ್ ಮಾಡಿ, ಏನಾದ್ರು ಇದ್ದರೆ ನಾನು ನಿಮಗೆ ತಿಳಿಸ್ಕೊಡ್ತೇನೆ. ನೋಡಿದ್ರಲ್ಲ ಸ್ನೇಹಿತರೆ, ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅಂತೇಳಿ ಕಮೆಂಟ್ ಮಾಡೋದು ಮರಿಬೇಡಿ, ಹಾಗೆ ಲೈಕ್ ಮಾಡೋದು ಕೂಡ ಮರಿಬೇಡಿ. ಸಬ್ಸ್ಕ್ರೈಬ್ ಅಂತೂ ಖಂಡಿತ ಮಾಡ್ತೀರಿ ಅಂತ ಅಂದ್ಕೊಳ್ತೇನೆ. ಯಾರು ನನ್ನ ವಿಡಿಯೋ ನೋಡ್ತೀರಾ ಎಲ್ಲರೂ ನನಗೆ ಸಬ್ಸ್ಕ್ರೈಬ್ ಮಾಡ್ತಾರೆ ಅಂತ ಅಂದ್ಕೊಳ್ತೇನೆ, ಸಪೋರ್ಟ್ ಮಾಡ್ತಾರೆ ಅಂಥೇಳಿ. ಯಾಕಂತ ಹೇಳಿದರೆ ನಿಮ್ಮ ಸಪೋರ್ಟ್ ಕೂಡ ನನಗೆ ಇನ್ನೂ ಖುಷಿ ಕೊಡುತ್ತೆ. ನಿಮ್ಮದೊಂದು ಸಬ್ಸ್ಕ್ರೈಬ್ ಮತ್ತು ಲೈಕ್ ಕಮೆಂಟ್ ಎಲ್ಲ ಇದ್ರೇ ನನಗೆ ವಿಡಿಯೋ ಮಾಡಲಿಕ್ಕೆ ಆಗೋದು, ಇಲ್ಲಾಂದರೆ ವಿಡಿಯೋ ಮಾಡಲಿಕ್ಕೆ ಆಗೋದಿಲ್ಲ. ಇನ್ನೂ ಹೆಚ್ಚಿನ ವಿಷಯದೊಂದಿಗೆ ನಾಳೆ ಬರ್ತೇನೆ ನಾನು ನಿಮ್ಮೊಂದಿಗೆ. ಬಾಯ್ ಬಾಯ್.